ನೋಡಿ, ಕನಕದಾಸ ಜಯಂತಿ, ಈ ಜಯಂತಿಗೆ ಹೋಗಬೇಕಾಗಿದ್ದಂಥವರು ಜನಪ್ರತಿನಿಧಿಗಳು. ಆದರೆ ಜನಪ್ರತಿನಿಧಿಗಳು ಹೋಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಆಕ್ರೋಶವನ್ನು ಹೊರಹಾಕುವಂಥ ಕೆಲಸಗಳಾಗ್ತಾ ಇದೆ. ಕನಕದಾಸ ಜಯಂತಿಗೆ ಸಚಿವರಾಗಿರಲಿ, ಶಾಸಕರಾಗಿರಲಿ ಯಾರು ಕೂಡ ಹೋಗಿಲ್ಲ. ವಿಜಯಪುರದಲ್ಲಿ ಹೋಗಿಲ್ಲ ಅನ್ನೋ ಮಾಹಿತಿ. ಜಿಲ್ಲಾಡಳಿತದಿಂದ ಆಯೋಜನೆ ಆಗಿತ್ತು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂತೇಳಿ ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಚಿವ ಎಂ ಬಿ ಪಾಟೀಲ್ ಅವರು ಹೋಗಿಲ್ಲ ಅನ್ನೋ ಮಾಹಿತಿ, ಶಾಸಕರು ಕೂಡ ಹೋಗಿಲ್ಲ. ಹಾಗಾಗಿ ಅಲ್ಲಿ ಕಾರ್ಯಕ್ರಮಕ್ಕೆ ಬಂದಂಥವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಮಾಜ ಬಾಂಧವರಲ್ಲಿ ಒಂದು ವಿನಂತಿ, ದಯವಿಟ್ಟು ದಯವಿಟ್ಟು ತಾವು ಅನ್ಯತಾ ಭಾವಿಸ್ಬೇಡ್ರಿ. ಶಿಷ್ಟಾಚಾರದ ಪ್ರಕಾರ ಜಿಲ್ಲಾಡಳಿತ ಹೆಸರುಗಳನ್ನು ಮುದ್ರಿಸಿರ್ತದೆ, ತಮಗೂ ಗೊತ್ತಿದೆ. ಪ್ರತಿ ತಾಲೂಕಾ ಮಟ್ಟದಲ್ಲಿ ಆಡಳಿತದ ಅವರ ಕೇಂದ್ರ ಸ್ಥಾನದಲ್ಲಿ ಶಾಸಕರುಗಳು ಆ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ ಸರ್. ಅದು ತಮ್ಮೆಲ್ಲರ ಗಮನಕ್ಕಿದೆ. ಶಾಸಕರು ಯಾಕೆ ಬಂದಿಲ್ಲ, ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಬಂದಿಲ್ಲ ಅಂದ್ರೆ ಅವ್ರವ್ರ ಕ್ಷೇತ್ರದಲ್ಲಿನೂ ಅವರು ತಾಲೂಕಾ ಆಡಳಿತವನ್ನ ಜೊತೆಗೂಡಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ತಾವು ಅನ್ಯತಾ ಭಾವಿಸಬಾರ್ದು ಸರ್. ಮಾಡಿ ಕಮಿಟಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ CM ಅವರು ಸಚಿವರು ಮತ್ತು ಶಾಸಕರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಮತ್ತು ಆ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಹಿರಿಯ ಸಚಿವರ ಸಭೆಯನ್ನು ಕರೀತಾ ಇರ್ತಕ್ಕಂಥದ್ದು. ಕಾವೇರಿಯಲ್ಲಿ 4 ಗಂಟೆಗೆ ಸಭೆ ಇರ್ತಕ್ಕಂಥದ್ದು. ಇದರ ಜೊತೆಗೆ ಒಂದಷ್ಟು ಏನಂದರೆ ಈಗ ಒಂದಷ್ಟು ವಿವಾದ ಆಗ್ತಾ ಇರ್ತಕ್ಕಂಥದ್ದು, ಏನು ಪರಿಸರ ಕಾಲ್ಡ್ ಏನಿರ್ತಿದೆ ಆ ವಿಚಾರದಲ್ಲೂ ಸಹ BJP ಅವರು ದಾರಿ ತಪ್ಪಿಸುವ ಒಂದು ಅವಕಾಶ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜನರಿಗೆ ತಿಳಿ ಹೇಳಿ ಯಾವುದೇ ಕಾರಣಕ್ಕೂ ನಮ್ಮ ಗ್ಯಾರಂಟಿ ಯೋಜನೆಗಳು ಎಲ್ಲವೂ ಸಹ ಸರಿಯಾಗಿ ಬರುತ್ತೆ. ಜೊತೆಗೆ ಏನು ಪಡಿತರ ಚೀಟಿ ಅಂತಕ್ಕಂಥದ್ದು ಏನಿದೆ ಅದು ಅರ್ಹತೆ ಇರೋರಿಗೆ ಎಲ್ಲರಿಗೂ ಸಿಗುತ್ತೆ. ಯಾರ್ಯಾರಿಗೆ ಅರ್ಹತೆ ಇಲ್ಲದವರು ಇರ್ತಾರೆ ಅಂಥವ್ರಿಗೆ ಮಾತ್ರ ಕಡಿತಗೊಳ್ಳಕ್ಕೆ ಸಾಗುತ್ತೆ. ಅದನ್ನು ಬಿಟ್ಟು ಬೇರೆ ರೀತಿ ಯಾವುದೇ ರೀತಿ ಅಪಪ್ರಚಾರಗಳನ್ನು BJP ಅವರು ಮಾಡಿದ್ರು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂತಕ್ಕಂಥದ್ದನ್ನು ಈಗ ಒಂದೇ 2-3 ವಿಚಾರಗಳನ್ನು ಇಟ್ಕೊಂಡು, ಹಾಗೆ ಜೊತೆಗೆ ಶಾಸಕರ ಖರೀದಿ ವಿಚಾರ, ಇದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರ. ಏನು ಕಾಂಗ್ರೆಸ್ ಶಾಸಕರನ್ನ ಯಾರೇ ಸಂಪರ್ಕ ಮಾಡಿದ್ರು ಅವರನ್ನು ತಕ್ಷಣ ನನಗೆ ಸೂಚನೆಯನ್ನು ಕೊಡಬೇಕು. ಜೊತೆಗೆ ಸಚಿವರುಗಳಿಗೆ ಕಾಂಗ್ರೆಸ್ ಶಾಸಕರನ್ನ ಅತ್ಯಂತ ವಿಶ್ವಾಸದಿಂದ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅವರ ಜೊತೆಗೆ ಯಾವುದೇ ರೀತಿಯ ಒಂದು ಅಸಮಾಧಾನಗಳು ಹೇಳದಂತೆ ನೋಡ್ಕೊಳ್ಳಿ. ಯಾಕಂತಂದರೆ BJP ನಾಯಕರು ಶಾಸಕರನ್ನ ಏನು ಖರೀದಿ ಮಾಡುವ ಯತ್ನದಲ್ಲಿದ್ದಾರೆ. ಈ ಬಗ್ಗೆ ಎಲ್ಲರೂ ಸುಳಿವು ಸಿಕ್ಕಿದ್ರೆ ತಕ್ಷಣವೇ ನನ್ನ ಗಮನಕ್ಕೆ ತನ್ನಿ. ಇದರ ವಿರುದ್ಧವೂ ಸಹ ಹೋರಾಟ ಮಾಡೋಣ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗ ಸುಮಾರು 3-4 ವಿಚಾರಗಳನ್ನು ಇಟ್ಕೊಂಡು CM ಸಿದ್ದರಾಮಯ್ಯನವರು ಒಂದು ಪ್ರಮುಖ ಚರ್ಚೆಯನ್ನು ಹಿರಿಯ ಸಚಿವರ ಜೊತೆಗೆ ಸಂಜೆ 4 ಗಂಟೆಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಧ್ಯಪ್ರವೇಶ ಮಾಡಿ ವಾಗ್ವಾದವನ್ನ ತಣ್ಣಗೆ ಮಾಡಿ ಪರಿಸ್ಥಿತಿಯನ್ನು ಶಾಂತಗೊಳಿಸಿದ್ದಾರೆ. ಆದ್ರೂ ಕೂಡ ಮುಂದೊಂದು ದಿನ ಈ ವಿಚಾರವಾಗಿ ಮತ್ತಷ್ಟು ದೊಡ್ಡ ಗಲಾಟೆ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ನಾಗೇಂದ್ರ ಬಾಬು.
ಎದುರುಗಡೆ ಏನಿಲ್ಲ ಹೇಳೋನು. ಆಮೇಲೆ ನನಗೆ ಬೇರೆಯವ್ರಂಗೆ ಹ್ಯಾಂಡಲ್ಸ್ ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಮತ್ತು ಏನಾದ್ರು ಇದ್ದರೆ ಹಿಂಗಲ್ಲ ಹಿಂಗಲ್ಲ ಅದು ನನ್ನ ಮಾತು ಕೇಳಿದರೆ ಇವೆಲ್ಲ ಆಯ್ತದೆ ಇದು ಖುಷಿಯಾಗಿದೆ. ಸೊಂಬರೆ ಅದೇ ಬೇರೆ ಇಷ್ಟನೇ ಬಿಡೋದಿಲ್ಲ. ನಂಬಿಕೆ ಇಟ್ಕೊಂಡಿದ್ಯಾ? ಆ ದೇವರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಒಂದೇ ಒಂದು ಅವ್ರು ಹೇಳಿರ್ತಕ್ಕಂಥದ್ದು. ಒಂದು ನಿಮಿಷ ತಾಯಿ ನಿಮ್ಗೆ ಏನು ಹೇಳ್ತೀವಿ ನಾವು? ಅದು ಯಾವುದೋ ಒಂದು ಸಣ್ಣದು ಅದನ್ನು ಅವತ್ತೇ ಸರೆಂಡರ್ ಮಾಡಿದರೆ ಎಷ್ಟು ಚೆನ್ನಾಗಿತ್ತು. ಅದೊಂದು ಯಾಕೆ ಮಾಡಿದ್ರಿ? ಅದೊಂದೇ ನಮ್ಮಲ್ಲಿ ಇರೋದು, ಬಾಕಿ ನನಗೆ ಗೊತ್ತಿಲ್ಲ. ಅದೊಂದು ದಿವಸ ಸರಿ ಮಾಡಿ ಇವೆಲ್ಲ ಐತಾ? ಪಾಪ ಇಲ್ಲ ಅದು ಮಾಡಿ ಸತಿ ಅದೇ ಕೆಲಸ ನೀವು ಅವತ್ತೇ ಮಾಡಿಸ್ಬಿಟ್ಟಿದ್ರೆ ಇನ್ನೂ 5 ಕ್ಲಾಸ್ ಇತ್ತು. ನೀವೇ ಮಾಡಿ ತಪ್ಪು. ಔಷಧ ಯಾಕೆ ಹೇಳಿದ್ರಿ? ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ನಾವು ಹೇಳಿದ್ವು. ನೀವು ಹೇಳಕ್ಕೆ ನಾನು ನಿದ್ದ ಔಷಧ ಏನೇನೋ ಮಾತಾಡ್ತೀನಿ ಅಲ್ಲಪ್ಪ. ನಾನು ಹೇಳೋದು ಏನು ಅಂತಂದ್ರೆ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಮಾಡಿಲ್ಲ. ಅವರು ಬರೀ 14 ಸೈಟ್ ಕೊಟ್ಟಿದ್ದಾರೆ. ನಮಗೆ 14 ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಹಾಗೂ CM ಸಿದ್ದರಾಮಯ್ಯ ಅವರು ಮುಖಾಮುಖಿ ಆಗ್ತಾರೆ. ಈ ಸಂದರ್ಭದಲ್ಲಿ ಸೈಟ್ ವಿಚಾರವಾಗಿ ಅಲ್ಲಿ ಚರ್ಚೆ ಆಗುತ್ತೆ. ಸೋಮಣ್ಣ ಹಾಗೂ CM ನಡುವೆ ಮೂಡ ಸೈಟ್ ಬಗ್ಗೆ ಚರ್ಚೆ ಆಗುತ್ತೆ. ರಮಣಶ್ರೀ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ. ಇದೆಲ್ಲ ನಿಮಗೆ ಬೇಕಿತ್ತಾ? ಮೊದಲೇ ಸೈಟ್ ಕೊಡಬೇಕಿತ್ತು ಅಲ್ವಾ ಅಂತ ಸಿದ್ದರಾಮಯ್ಯ ಅವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರಶ್ನೆ ಮಾಡ್ತಾರೆ. ನಾನೇನು ಮಾಡಿಲ್ಲಪ್ಪ ಅಂತ ಸಿದ್ದರಾಮಯ್ಯ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾರೆ. 10:30 ಅಂದರೆ 11:30 ಅದು ಗೊತ್ತಿರೋ ಅಂತ 10:30 ಅಂದರೆ 11:30 ಎಲ್ಲ ಮಾಡಿ ಹೋಯ್ತಾ ಇದ್ದೀನಿ. ನಾನು ಬರ್ತಾ ಇದ್ದೀನಿ ಅಂತ ಹೊಟ್ಟಿದ್ದೀನಿ. ಇಲ್ಲ ಇನ್ನೊಂದು ಹೇಳ್ತೀನಿ ಕೇಳಿ. ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಎದುರುಗಡೆ ಏನಿಲ್ಲ ಹೇಳೋನು. ಆಮೇಲೆ ನನಗೆ ಬೇರೆಯವ್ರಂಗೆ ಹ್ಯಾಂಡಲ್ಸ್ ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಮತ್ತು ಏನಾದ್ರು ಇದ್ದರೆ ಹಿಂಗಲ್ಲ ಹಿಂಗಲ್ಲ ಅದು ನನ್ನ ಮಾತು ಕೇಳಿದರೆ ಇವೆಲ್ಲ ಆಯ್ತದೆ ಇದು ಖುಷಿಯಾಗಿದೆ. ಸೊಂಬರೆ ಅದೇ ಬೇರೆ ಇಷ್ಟನೇ ಬಿಡೋದಿಲ್ಲ. ನಂಬಿಕೆ ಇಟ್ಕೊಂಡಿದ್ಯಾ? ಆ ದೇವರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಒಂದೇ ಒಂದು ಅವ್ರು ಹೇಳಿರ್ತಕ್ಕಂಥದ್ದು. ಒಂದು ನಿಮಿಷ ತಾಯಿ ನಿಮ್ಗೆ ಏನು ಹೇಳ್ತೀವಿ ನಾವು? ಅದು ಯಾವುದೋ ಒಂದು ಸಣ್ಣದು ಅದನ್ನು ಅವತ್ತೇ ಸರೆಂಡರ್ ಮಾಡಿದರೆ ಎಷ್ಟು ಚೆನ್ನಾಗಿತ್ತು. ಅದೊಂದು ಯಾಕೆ ಮಾಡಿದ್ರಿ? ಅದೊಂದೇ ನಮ್ಮಲ್ಲಿ ಇರೋದು, ಬಾಕಿ ನನಗೆ ಗೊತ್ತಿಲ್ಲ. ಅದೊಂದು ದಿವಸ ಸರಿ ಮಾಡಿ ಇವೆಲ್ಲ ಐತಾ? ಪಾಪ ಇಲ್ಲ ಅದು ಮಾಡಿ ಸತಿ ಅದೇ ಕೆಲಸ ನೀವು ಅವತ್ತೇ ಮಾಡಿಸ್ಬಿಟ್ಟಿದ್ರೆ ಇನ್ನೂ 5 ಕ್ಲಾಸ್ ಇತ್ತು. ನೀವೇ ಮಾಡಿ ತಪ್ಪು. ಔಷಧ ಯಾಕೆ ಹೇಳಿದ್ರಿ? ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ನಾವು ಹೇಳಿದ್ವು. ನೀವು ಹೇಳಕ್ಕೆ ನಾನು ನಿದ್ದ ಔಷಧ ಏನೇನೋ ಮಾತಾಡ್ತೀನಿ ಅಲ್ಲಪ್ಪ. ನಾನು ಹೇಳೋದು ಏನು ಅಂತಂದ್ರೆ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಮಾಡಿಲ್ಲ. ಅವರು ಬರೀ 14 ಸೈಟ್ ಕೊಟ್ಟಿದ್ದಾರೆ. ನಮಗೆ 14 ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳೋದು.